ಹನುಮಂತ ದೇವರನ್ನು ನಾವು ಚಿರಂಜೀವಿ ಎಂದು ಕರೆಯುತ್ತೇವೆ. ಇದರ ಹಿಂದೆ ಒಂದು ಅದ್ಭುತ ಕಥೆ ಇದೆ. ರಾಮಾಯಣ ಯುದ್ಧದಲ್ಲಿ ಹನುಮಂತನು ತನ್ನ ಶೌರ್ಯ ಭಕ್ತಿ ಸೇವೆಯಿಂದ ಶ್ರೀರಾಮನಿಗೆ ಅಮೋಘ ನೆರವು ನೀಡಿದನು. ಲಂಕೆಗೆ ಹಾರಿ ಸೀತಾಮಾತೆಯನ್ನು ಕಂಡುಹಿಡಿದನು. ಸಂಜೀವಿನಿ ಬೆಟ್ಟವನ್ನು ತಂದನು. ರಾವಣನ ಸೇನೆಯನ್ನೇ ನಡುಗಿಸಿದನು. ಯುದ್ಧದ ನಂತರ ಶ್ರೀರಾಮನು ಎಲ್ಲರಿಗೂ ವರಗಳನ್ನು ನೀಡುತ್ತಿದ್ದಾಗ ಹನುಮಂತನು ಬೇಡಿಕೊಂಡನು, ನನಗೆ ಬೇರೆ ಏನೂ ಬೇಡ ಸ್ವಾಮಿ, ನಿಮ್ಮ ಸೇವೆಯಲ್ಲೇ ಸದಾ ಇರಲು ಅನುಗ್ರಹಿಸಿ. ಆಗ ಶ್ರೀರಾಮನು ಆಶೀರ್ವಾದ ನೀಡಿದರು. ಹನುಮಂತ, ನೀನು ನನ್ನ ನಾಮಸ್ಮರಣೆ ಇರುವವರೆಗೆ ಭೂಮಿಯ ಮೇಲೆಯೇ ಜೀವಂತವಾಗಿರಬೇಕು. ಕಲಿಯುಗದಲ್ಲಿ ನಿನ್ನ ಆರಾಧನೆ ಮಾಡಿದರೆ ನನಗೆ ತಲುಪಿದಂತೆ. ನೀನು ಚಿರಂಜೀವಿಯಾಗಿರಬೇಕು. ಅಂದಿನಿಂದಲೇ ಹನುಮಂತ ದೇವರು ಇಂದಿಗೂ ಭೂಮಿಯ ಮೇಲೆಯೇ ಜೀವಂತನೆಂದು ನಂಬಿಕೆ. ಭಕ್ತರ ಕಷ್ಟಗಳನ್ನು ಹೋಗಲಾಡಿಸಿ ಶಕ್ತಿ, ಜ್ಞಾನ, ಧೈರ್ಯ ನೀಡುತ್ತಿರುವ ಮಹಾಶಕ್ತಿ. ಹನುಮಂತ ದೇವರನ್ನು ಸ್ಮರಿಸಿದರೆ ಎಲ್ಲ ಅಡೆತಡೆಗಳು ದೂರವಾಗುತ್ತವೆ ಎಂಬ ನಂಬಿಕೆ ಭಕ್ತರಲ್ಲಿ ಇಂದು ಕೂಡ ಜೀವಂತವಾಗಿದೆ. ಜೈ ಬಜರಂಗಬಲಿ. ಭಕ್ತರೇ, ನಾನು ರಾಮ. ನನ್ನ ನಂಬಿಗಸ್ತ ಭಕ್ತ ಆಂಜನೇಯನ ಜೊತೆ ನಿಮಗೊಂದು ಚಿಕ್ಕ ಸಂದೇಶವಿದೆ. ಜೈ ಶ್ರೀರಾಮ್. ನೀವು ಈ ಚಾನೆಲ್ ನೋಡುತ್ತಿದ್ದೀರಾ? ಹಾಗಿದ್ರೆ ಒಂದು ಸಣ್ಣ ಸೇವೆ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಕಥೆಗಳು, ಭಕ್ತಿ ವಿಡಿಯೋಗಳು, ಪೌರಾಣಿಕ ಮಾಹಿತಿ ಬೇಕೆಂದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್. ಜೈ ಬಜರಂಗಬಲಿ.